ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ಫ್ಲಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆ ಅಗಸೆ ಬೀಜ ತಗೊಳ್ಳೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಮತ್ತು ಅದನ್ನು ಹೇಗೆ ತಗೋಬೇಕು, ಮತ್ತು ಯಾರು ತಗೋಬಾರ್ದು, ಮತ್ತು ಇದರಲ್ಲೆಲ್ಲ ಏನೆಲ್ಲ ಪೋಷಕಾಂಶಗಳಿವೆ, ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಲಭ್ಯ ಇರುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಅಗಸೆ ಬೀಜದಲ್ಲಿ ನೀವೆಲ್ಲ ಗೊತ್ತಿರೋ ಹಾಗೆ ಮಾಲ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಸ್ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಎಲ್ಲ ಕಡೆಯೂ ನಮಗೆ ಅಗಸೆ ಬೀಜ ಸಿಗುತ್ತೆ. ನಾವಲ್ಲಿ ಪರ್ಚೇಸ್ ಮಾಡ್ಬೋದು. ಮೊದಲಿಗೆ ಇದರಲ್ಲಿ ಒಮೆಗಾ 3 ಫ್ಯಾಟ್ ಆಸಿಡ್ ತುಂಬಾ ಜಾಸ್ತಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಅದಕ್ಕೋಸ್ಕರ ಇದನ್ನು ಇವಾಗ ಎಲ್ಲ ತುಂಬ ಉಪಯೋಗಿಸ್ತಾ ಇದ್ದಾರೆ. ಈ ಅಗಸೆ ಬೀಜ ಅಂದರೆ ಫ್ಲಾಕ್ಸ್ ಸೀಡ್ಸ್ನ ತುಂಬ ಉಪಯೋಗಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ B12, ವಿಟಮಿನ್ ಎ, ಕ್ಯಾಲ್ಸಿಯಂ, ತಾಮ್ರ ಮತ್ತು ಜಿಂಕ್ ಇಷ್ಟೆಲ್ಲ ಪೋಷಕಾಂಶಗಳು ಇರುತ್ತೆ ಫ್ರೆಂಡ್ಸ್. ಅದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಉತ್ತಮ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಈ ಅಗಸೆ ಬೀಜ. ಫಸ್ಟು ಈ ಅಗಸೆ ಬೀಜ ನಾವು ನೀರಲ್ಲಿ ನೆನೆಸ್ಬಿಟ್ಟು ಹಾಗೇನೂ ಕುಡಿಬೋದು, ಅಥವಾ ಬಿಸಿ ಮಾಡಿ ಅದನ್ನು ಪೌಡ್ರು ಮಾಡಿಟ್ಕೊಂಡು ಬಿಸಿ ನೀರಿಗೆ ಹಾಕ್ಕೊಂಡು ಆ ಪೌಡ್ರನ್ನ 1 ಸ್ಪೂನ್ ಪೌಡ್ರನ್ನ ಬಿಸಿ ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಈ ಸೀಡ್ಸ್ನ ಹಾಗೆ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕೆಂದರೆ ಈ ಸೀಡ್ಸ್ ಮೇಲ್ಗಡೆ ತುಂಬ ಒಂಥರ ಲೇಯರ್ ಇರೋದ್ರಿಂದ ಅದು ಡೈಜೆಷನ್ಗೆ ತುಂಬ ತೊಂದರೆ ಆಗುತ್ತೆ. ಸೊ ಅದನ್ನು ಅಗಸೆ ಬೀಜನ ಫ್ರೈ ಮಾಡಿ ಪುಡಿ ಮಾಡಿಟ್ಕೊಂಡು ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ನಮ್ಮ ಚರ್ಮದ ಆರೈಕೆಗೆ ತುಂಬ ಉಪಯೋಗ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಒಮೆಗಾ 3 ಫ್ಯಾಟ್ ಆಸಿಡ್ ಇರೋದ್ರಿಂದ ನಮ್ಮ ಚರ್ಮದಲ್ಲಿ ಕಾಣ್ತಕ್ಕಂಥ ಸುಕ್ಕುಗಳಾಗಿರ್ಬೋದು, ಚರ್ಮದ ಸಮಸ್ಯೆಗಳಾಗಿರ್ಬೋದು, ಚರ್ಮನ ತ್ವಚೆನ ಸುಂದರವಾಗಿಡೋದಕ್ಕೂ ಸಹ ಈ ಅಗಸೆ ಬೀಜದ ಪೌಡ್ರ್ ಕುಡಿಯೋದ್ರಿಂದ ನಮಗೆ ಸ್ಕಿನ್ ಸಂಬಂಧಿತ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಯಾವುದೇ ಥರ ಅಲರ್ಜಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಂದರೆ ಈ ಸ್ಕಿನ್ ಅಲರ್ಜಿ ಆಗಿರ್ಬೋದು ಅಥವಾ ಸೈನಟಿಸ್ ಅಲರ್ಜಿ ಆಗಿರ್ಬೋದು, ಇಂಥವಕ್ಕೆಲ್ಲ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಏಕೆಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಹೊಂದಿರೋದ್ರಿಂದ ಇಂಥ ಅಲರ್ಜಿಗಳನ್ನ ನಿವಾರಣೆ ಮಾಡೋ ಗುಣ ಈ ಅಗಸೆ ಬೀಜಕ್ಕೆ ಇರುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಇದೊಂದು ನ್ಯಾಚುರಲ್ ಬ್ಲಡ್ ಥಿನ್ನರ್ ಆಗಿ ಕೂಡ ಕೆಲಸ ಮಾಡುತ್ತೆ. ರಕ್ತವನ್ನು ತೆಳುಗೊಳಿಸೋದಲ್ಲದೆ ರಕ್ತನಾಳಗಳಲ್ಲಿರುವ ಕೊಬ್ಬಿನ ಅಂಶಗಳನ್ನ ಕರಗಿಸೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ರಕ್ತನಾಳಗಳನ್ನು ಶುದ್ಧಿಗೊಳಿಸುತ್ತೆ, ಬ್ಲಾಕ್ನ ರಿಮೂವ್ ಮಾಡುತ್ತೆ ಈ ಅಗಸೆ ಬೀಜ ಫ್ರೆಂಡ್ಸ್. ಇದು ಬ್ರೈನ್ಗೆ ತುಂಬ ಒಳ್ಳೆಯದು. ಮೆದುಳಿನ ಸಮಸ್ಯೆಗೆ ಉತ್ತಮ. ಬ್ರೈನ್ ಸಮಸ್ಯೆ ಏನೇ ಇದ್ದರೂ ಬ್ರೈನ್ಗೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಬ್ರೈನ್ ಫಂಕ್ಷನ್ಸ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಸಕ್ಕರೆ ಕಾಯಿಲೆ ಇರೋರಲ್ಲಿ ಕಾಲು ಉರಿ, ಪಾದ ಉರಿ ಇಂಥ ಕೆಲವು ಸಮಸ್ಯೆಗಳು ಇರುತ್ತೆ. ಅಂಥದಕ್ಕೂ ಕೂಡ ಈ ಅಗಸೆ ಬೀಜದ ಪೌಡ್ರನ್ನ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಇದು ಮೂಳೆಗಳಿಗೆ ತುಂಬ ಒಳ್ಳೆಯದು. ಮೂಳೆಗಳ ಸ್ಟ್ರೆಂತ್ಗೆ, ಮೂಳೆಗಳ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾರಿನಂಶ ಜಾಸ್ತಿ ಇರುತ್ತೆ ಇದರೊಳಗೆ, ಫೈಬರು ನರಗಳ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ. ಸಕ್ಕರೆ ಕಾಯಿಲೆ ಇರೋರಿಗೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಧಾನವಾಗಿ ಗ್ಲೂಕೋಸನ್ನು ಇದು ಬಿಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಕ್ಕರೆ ಅಂಶ ಅವ್ರಿಗೆ ನಿಧಾನವಾಗಿ ಬ್ಲಡ್ಡಲ್ಲಿ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಇದು ನಾರಿನಂಶ ಇರೋದ್ರಿಂದ ಮಲಬದ್ಧತೆ, ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅಂಥವರು ಕೂಡ ಈ ಅಗಸೆ ಬೀಜದ ಪೌಡ್ರನ್ನ ಉಪಯೋಗಿಸೋದ್ರಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಲ್ಸರ್ ಅಂತ ಕಾಯಿಲೆಗೂ ಕೂಡ ಇದು ತುಂಬ ಒಳ್ಳೆಯ ಪರಿಣಾಮಕಾರದ ಆಹಾರವಾಗುತ್ತೆ. ಕ್ಯಾನ್ಸರ್ ಕಣಗಳು ನಮ್ಮ ದೇಹದಲ್ಲಿ ಎಲ್ಲಾದರೂ ಉತ್ಪತ್ತಿ ಆಗದಂಗೆ ಇದು ಪ್ರಿವೆಂಟ್ ಮಾಡುತ್ತೆ, ಅಂದರೆ ತಡೆಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕೂದಲಿಗೆ ತುಂಬ ಒಳ್ಳೆಯ ರೆಮಿಡಿ ಆಗುತ್ತೆ ಈ ಅಗಸೆ ಬೀಜದ ಪೌಡ್ರು. ಈಗಂತೂ ಈ ಅಗಸೆ ಬೀಜದ ಜೆಲ್ಲು ವೈರಲ್ ಆಗಿದೆ, ನಿಮಗೆಲ್ಲ ಗೊತ್ತೇ ಇರ್ಬೋದು.
ಕೂದಲ ಸಮಸ್ಯೆಗಳಿಗೆ, ಕೂದಲ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಅಗಸೆ ಬೀಜ ಇಂಟರ್ನಲ್ಲಾಗಿ ತಗೊಳ್ಳೋದು ಅಷ್ಟೇ, ಬಾಹ್ಯವಾಗಿ ಹಚ್ಕೊಳ್ಳೋದು ಅಷ್ಟೇ. ಇದು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಸ್ಟ್ರೆಸ್, ಆ್ಯಂಗ್ಸೈಟಿ, ನಿದ್ರಾಹೀನತೆಗೆ ಉತ್ತಮವಾದ ಪರಿಹಾರ ಸಿಗುತ್ತೆ. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ವೆಯ್ಟ್ ಲಾಸಲ್ಲಿ ತುಂಬ ನಮಗೆ ಸಹಾಯ ಆಗುತ್ತೆ. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಈ ಅಗಸೆ ಬೀಜದ ಪುಡಿನ ಉಪಯೋಗಿಸೋದ್ರಿಂದ ತುಂಬ ಬೇಗ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ರೋಸ್ಟ್ ಮಾಡಿ, ಕುಟ್ಟಿ, ಪುಡಿ ಮಾಡಿ ಬಿಸಿ ನೀರಿನಲ್ಲಿ ತಗೊಳ್ಳೋದು ಉತ್ತಮವಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು 1-2 ಸ್ಪೂನಷ್ಟು ಡೈಲಿ ತಗೊಳ್ಳೋದು ಉತ್ತಮ. ಅದಕ್ಕಿಂತ ಜಾಸ್ತಿ ತಗೊಳ್ಳೋದು ಅಷ್ಟು ಸರಿ ಇರೋದಿಲ್ಲ, ಅಷ್ಟು ಉತ್ತಮವಲ್ಲ ಅಂತಲೇ ಹೇಳ್ಬೋದು. ಇದನ್ನು ಯಾರು ತಗೋಬಾರ್ದು ಅಂದರೆ ಪ್ರೆಗ್ನೆನ್ಸಿ ಮತ್ತು ಯಾರಿಗೆ ಮಕ್ಕಳಿಗೆ ಹಾಲು ಉಣಿಸುವ ತಾಯಂದಿರು ಮತ್ತು ಹೊಟ್ಟೆ ಉಬ್ಬರ ಬರುವವರು, ಹೊಟ್ಟೆ ನೋವು ಬರುವವರು ತಗೋಬಾರ್ದು ಅಂತಲೇ ಹೇಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಗಸೆ ಬೀಜನ ನಾವು ಉಪಯೋಗಿಸೋದ್ರಿಂದ ನಮ್ಗೆ ಎಷ್ಟೆಲ್ಲ ಆರೋಗ್ಯ ಬೆನಿಫಿಟ್ಸ್ ಇದೆ ಅಂತ. ಸೊ ಇದೇನು ನಮ್ಮ ಎಲ್ಲೋ ಹೋಗಿ ಹುಡುಕಬೇಕು ಅಂತ ಇಲ್ಲ, ಎಲ್ಲ ಕಡೆ ಸ್ಟೋರ್ಗಳಲ್ಲಿ ಸಿಗುತ್ತೆ. ತೊಗೊಂಬಂದು ಉಪಯೋಗಿಸಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.